ಹೇ ಹಾಯ್ಡ ಆರ್ಮೀಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ಜಿನ್ ನಿಮ್ಮನ್ನ ಹೆಣ್ಣು ನೋಡೋಕ್ಕೆ ಬಂದಿರ್ತಾನೆ. ಸೊ ನೀವು ಅವ್ನು ನೋಡಿ ಶಾಕ್ ಆಗಿರ್ತೀರ. ಸೊ ಲೆಟ್ಸ್ ಕಂಟಿನ್ಯೂ ಮೈ ಸೈಕೋ ಹಸ್ಬೆಂಡ್ ಪಾರ್ಟ್ 3. ನೀವು ಜಿನ್ನ ನೋಡಿ ಶಾಕ್ ಆಗಿ ಹಾಗೆ ಅವನ್ನೇ ನೋಡ್ತಾ ಇರ್ತೀರಾ. ಜಿನ್ ಲೈಟಾಗಿ ಸ್ಮೈಲ್ ಮಾಡಿ ನಿಮ್ಮನ್ನ ನೋಡ್ತಾ ಹಾಗೆ ಕಾಫಿ ಕಪ್ನ ತೊಗೋತಾನೆ. ನೀವು ಹಾಗೆ ಎಲ್ರಿಗೂ ಸರ್ವ್ ಮಾಡಿ ಹೋಗಿ ನಿಮ್ಮ ಅಮ್ಮನ ಪಕ್ಕ ನಿಂತ್ಕೊಳ್ತೀರಾ. ನೀವು ನಿಮ್ಮ ಅಮ್ಮನ ಹತ್ರ ಸ್ಲೋ ಆಗಿ ಹೋಗಿ, ಅಮ್ಮ ಇವರೇನ ಹುಡುಗ, ಇವ್ರು ಹೇಗೆ ಇಲ್ಲಿಗೆ ಅಂತ ಕೇಳುವಾಗ ನಿಮ್ಮಮ್ಮನೂ, ಇವಾಗ ನಿನಗೇನೋ ಸುಮ್ಮನೆ ನಿಂತ್ಕೋ, ಏನೇ ಇದ್ದರೂ ಆಮೇಲೆ ಕೇಳು, ನಾನು ಹೇಳ್ತೀನಿ ಅಂತ ಅವರು ಹಾಗೆ ನಿಂತಿರ್ತಾರೆ. ಇಲ್ಲಿ ನಿಮ್ಮ ಅಪ್ಪ ಹಾಗೆ ಜಿನ್ ಅಪ್ಪ ಅಮ್ಮ ಇಬ್ಬರು ಮ್ಯಾರೇಜ್ ಬಗ್ಗೆ ಮಾತಾಡ್ತಾರೆ. ಎರಡು ಫ್ಯಾಮಿಲಿಗೂ ಈ ಮ್ಯಾರೇಜ್ ಆಗೋದು ಓಕೆ. ಸೊ ಅವ್ರು ಇನ್ನೂ 10 ಡೇಸಲ್ಲಿ ಎಂಗೇಜ್ಮೆಂಟ್ ಇಡೋಣ, ನೆಕ್ಸ್ಟ್ 1 ವೀಕಲ್ಲೇ ಮ್ಯಾರೇಜ್ ಮಾಡೋಣ ಅಂತ ಎರಡು ಫ್ಯಾಮಿಲಿನೂ ಮಾತಾಡಿಕೊಂಡು ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಜಿನ್ ನಿಮ್ಮಪ್ಪ ಹತ್ರ ಬಂದು, ಅಂಕಲ್ ನಾನು ವಯನ್ ಹತ್ರ ಸ್ವಲ್ಪ ಮಾತಾಡಬೇಕು ಅಂದಾಗ ನಿಮ್ಮಪ್ಪನೂ ಸರಿ ಹೋಗಿ ಮಾತಾಡಿ, ವಯನ್ ಜಿನ್ನ ಮೇಲೆ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬಾ ಅಂತ ನಿಮ್ಗೆ ಹೇಳ್ತಾರೆ. ನೀವು ಸರಿಯಪ್ಪ ಅಂದು ಜಿನ್ನ ನೋಡ್ತೀರಾ. ಜಿನ್ನು ಹಾಗೆ ನಿಮ್ಮ ಹಿಂದೆನೇ ಬರ್ತಾನೆ. ನೀವು ಹಾಗೆ ನಿಮ್ಮ ರೂಮ್ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗಿ ಹಾಗೆ ನಿಂತ್ಕೊತೀರಾ. ಜಿನ್ನು ಒಳಗಡೆ ಬಂದು ನಿಮ್ಮ ರೂಮ್ ಡೋರ್ನ ಕ್ಲೋಸ್ ಮಾಡಿ ನಿಮ್ಮ ಹತ್ರ ಹಾಗೆ ಬರ್ತಾನೆ. ನೀವು ಹಾಗೆ ಅವ್ನು ಬರೋದು ನೋಡಿ ಬ್ಯಾಪ್ಯಾ ಅಂತ ಅವನ್ನೇ ನೋಡ್ತಾ ಇದ್ದೀರಾ. ಜಿನ್ ಹಾಗೆ ನಿಧಾನವಾಗಿ ನಿಮ್ಮ ಹತ್ರ ಬಂದು ಹಾಗೆ ನಿಮ್ಮ ಹಿಪ್ಗೆ ಲೈಟಾಗಿ ಕೈ ಹಾಕಿ ನಿಮ್ಮನ್ನ ಎಳೆಯೋ ರೀತಿ ಮಾಡ್ತಾ ಇದ್ದಾನೆ. ನೀವು ಅವ್ನು ಹಾಗೆ ಮಾಡಿದೆ ನೀವು ಅಂತ ಶಾಕಾಗಿ ಜಿನ್ನೇ ನೋಡ್ತೀರಾ. ಜಿನ್ ಲೈಟಾಗಿ ಸ್ಮೈಲ್ ಮಾಡಿ, ಯಾಕಿಷ್ಟು ಶಾಕಲ್ಲೇ ಇದೆಯಾ? ಅದು ನಾನು ನಿಮ್ಮನ್ನ ಡೈಲಿ ನಮ್ಮ ರೂಮ್ ಅಪೋಸಿಟ್ ನೋಡ್ತಾ ಇದ್ದೆ, ಸೊ ಇಲ್ಲಿಗೆ ಹೇಗೆ ಅದು ನೀವು ಅಂತ ಶಾಕ್ ಆಯಿತು. ಓ ಅದಾ, ಅಲ್ಲಿಗೆ ಬಂದಿರೋ ಮುಖ್ಯ ಕಾರಣನೇ ನೀನು. ಏನು ನಾನಾ? ಹೇಗೆ? ಅದೆಲ್ಲ ಬೇಡ, ಇವಾಗ ನಾನು ಹೇಳೋಕ್ಕೆ ಬಂದಿರೋದನ್ನ ಫಸ್ಟ್ ಹೇಳಿ ಮುಗಿಸ್ತೀನಿ ಅಂತ ನೀನು ಇನ್ಮೇಲೆ ಯಾವ ಬಾಯ್ಸ್ ಹತ್ರನೂ ಮಾತಾಡಬಾರ್ದು. ನಾನು ಯಾರ ಹತ್ರ ಮಾತಾಡಿದೆ? ಅದು ನಾನೇ ಹೇಳಬೇಕಾ? ಸರಿ ಓಕೆ. ಇವಾಗ ರೀಸೆಂಟಾಗಿ ಜಾಕ್ಸನ್ ಅನ್ನೋನ ಜೊತೆ ಮಾತಾಡ್ತಾ ಇದೆಯಲ್ವಾ, ಅವನ ಹತ್ರ. ಏನು ಅವನು ನನ್ನ ಫ್ರೆಂಡ್ ಅಷ್ಟೇ. ಫ್ರೆಂಡ್ ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಯಾವ ಬಾಯ್ಸ್ ಹತ್ರನೂ ಮಾತಾಡೋ ಹಾಗಿಲ್ಲ. ಅದನ್ನೂ ಮೀರಿ ಮಾತಾಡಿದೆ ಅಂದರೆ ಅದ್ರ ಪನಿಷ್ಮೆಂಟು ನೀವು ಸಿವಿಯರಾಗಿ ಫ್ಯೂಚರಲ್ಲಿ ತಗೊಳ್ತೀಯ ಅಂತ ಸ್ವಲ್ಪ ಟೆರರಾಗಿ ಹೇಳೋದು ನೋಡಿ ನೀವು ಸ್ವಲ್ಪ ಜರ್ಕಾಗಿ ಇಲ್ಲ ಮಾತಾಡೋದಿಲ್ಲ ಅಂತ ಹೇಳ್ತೀರಾ. ಗುಡ್, ಇದನ್ನೇ ಮೇಂಟೈನ್ ಮಾಡು ಅಂತ ಜೋರು ಮಾಡಿ ಹಾಗೆ ನಿಮ್ಮ ಹಿಪ್ನ ಇನ್ನೂ ಟೈಟಾಗಿ ಎಳೆದು ನಿಮ್ಮ ಲಿಪ್ಗೆ ಅಂತ ಒಂದು ಪಿಕ್ ಮಾಡಿ ನಿಮ್ಮ ಕೆನ್ನೆಗೆ 2 ಸರಿ ಟ್ಯಾಪ್ ಮಾಡಿ, ಸರಿ ಇನ್ನು ಇಲ್ಲೇ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಕೆಳಗಡೆ ಹೋಗ್ತಾನೆ. ನೀವು ಹಾಗೆ ಅವನ ಹಿಂದೆನೇ ನಡ್ಕೊಂಡು ಬರ್ತೀರಾ. ನಿಮ್ಮಮ್ಮ ಜಿನ್ನ ನೋಡಿದೆ, ಬಾಪ ಮಾತಾಡಾಯ್ತಾ? ಹಾಂ ಆಂಟಿ, ವಯನ್ಗೂ ಈ ಮ್ಯಾರೇಜ್ ಓಕೆ ಅಂತೆ. ಸೊ ನೀವು ಎಲ್ಲ ಅರೇಂಜ್ಮೆಂಟ್ನು ಎಲ್ಲ ಮಾಡಿ ಅಂದಾಗ ನೀವು ಹಾಗೆ ಏನು ನಾನು ಓಕೆ ಅಂತ ಹಾಗೆ ಮನಸ್ಸಲ್ಲಿ ಅಂದ್ಕೊತೀರಾ. ಜಿನ್ ಕಣ್ಣಲ್ಲೇ ನಿಮ್ಮನ್ನ ಗುರಾಯಿಸ್ತಾ ಇದ್ದಾನೆ. ನೀವು ಎದುರಿ ಏನು ಹೇಳಿದೆ ಹಾಗೆ ಸುಮ್ಮನೆ ನಿಂತಿರ್ತೀರ. ಸೊ ಈಗ ಎಲ್ಲ ಮಾತುಕತೆ ಮುಗಿದು ಎಲ್ಲರೂ ಹೊರಟಿ ಅವ್ರವ್ರ ಮನೆಗೆ ಹೋಗ್ತಾರೆ. ನೀವು ಹಬ್ಬ ಹೋದ್ರಾ? ಇಷ್ಟು ದಿನ ಅವ್ನು ನೋಡುವಾಗ ಸೈಲೆಂಟ್ ಅಂತ ಅಂದ್ಕೊಂಡ್ರೆ ಇವನೇನು ಇಷ್ಟು ಟೆರರ್ ಆಗಿದ್ದಾನೆ, ನನಗೆ ಈ ಮ್ಯಾರೇಜ್ ಬೇಡ. ಸೊ ಅಮ್ಮನ ಹತ್ರ ಹೇಳಬೇಕು ಅಂತ ಕಿಚನ್ ರೂಮಿಗೆ ಹೋಗ್ತೀರಾ. ನಿಮ್ಮಮ್ಮನ ಯಾಕೆ ಏನಾಯಿತು? ಅಮ್ಮ ಅದು ಈ ಮದುವೆ ಅದೇ ಜಿನ್ನೆ ಹೇಳಿದ್ನಲ್ಲ ನಿನಗೂ ಅವನಿಗೂ ಓಕೆ ಅಂತ, ಮತ್ತೇನಕ್ಕೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನಿಮ್ಮಮ್ಮ ಹೇಳುವಾಗ ನೀವು ಏನು ಹೇಳೋಕ್ಕೆ ಬರ್ತೀರಾ ಅಂತ ಅನ್ನೋದನ್ನೇ ಕೇಳಿಸ್ಕೊತಾ ಇಲ್ಲ. ಅವ್ರ ಪಾಡಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ನೀವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಾಗೆ ನಿಮ್ಮ ರೂಮ್ಗೆ ಹೋಗಿ ಬೆಡ್ ಮೇಲೆ ದಪ್ಪ ಅಂತ ಬಿದ್ದು ಫಸ್ಟ್ ನಿಮ್ಮ ಮೊಬೈಲ್ನ ತೆಗೆದು ಹಾಗೆ ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಅವ್ರ ಕಾಲ್ ಅಟೆಂಡ್ ಮಾಡಿದೆ. ಹೇ ಶಿಯಾ, ಏನಾಯಿತು ಗೊತ್ತೇನೆ ಇವತ್ತು? ಹೇ ನಿಮ್ಮಯ್ಯನ್, ನಾನು ಯಾವಾಗ ಕಾಲ್ ಮಾಡೋಕ್ಕೆ ಹೇಳಿದ್ದು, ನೀನು ಯಾವಾಗ ಮಾಡ್ತಾ ಇದೀಯಾ? ಹೇ ಅದನ್ನ ಬಿಡೆ, ನಾ ಹೇಳೋಕ್ಕೆ ಬಂದಿರೋದನ್ನ ಕೇಳೆ ಫಸ್ಟು. ಹಾಂ ಹೇಳು ಏನು ಅಂತ. ಅದು ನಮ್ಮ ರೂಮ್ ಆಪೋಸಿಟ್ ಮನೇಲಿ ಒಬ್ಬನು ಇದ್ದಾನಲ್ಲ, ಯಾರೇ ಅದು? ಹೇ ನಾನು ಅವತ್ತು ಹೇಳಿದೆ ಅಲ್ವಾ ನನ್ನೇ ನೋಡ್ತಾ ಇದ್ದಾರೆ ಆಪೋಸಿಟ್ ಹೌಸ್ ಮನೇನೋ ಅಂತ. ಯಾರೇ? ಜಿನ್ ಸರ್ರಾ? ಹಾಂ ಅವನೇ. ಇವಾಗ ಅವ್ರಿಗೇನೇ ಇವತ್ತು ಅವರು ಮನೆಗೆ ಬಂದಿದ್ರು. ಅವರಾ? ಹೇ ವಯನ್ ಪ್ಲೀಸ್ ಕಣೆ, ಏನು ಅಂತ ಕ್ಲೀನಾಗಿ ಹೇಳೋದು ನೀನು ಫಸ್ಟು ಹೇಳೋದನ್ನ ಕೇಳೆ. ಹಾಂ ಹೇಳು.
ಅವ್ರು ಇವತ್ತು ನಮ್ಮ ಮನೆಗೆ ನನ್ನ ಹೆಣ್ಣು ನೋಡೋಕೆ ಬಂದಿದ್ರು. ಏನು ಅವರ ಏನೇ ಶಾಕ್ ಮೇಲೆ ಶಾಕ್ ಹೇಳ್ತಾ ಇದೀಯಾ? ಹ್ಞೂ ಕಣೆ, ಅದು ಅಲ್ಲದೆ ನನಗೆ ಆವಾಜ್ ಬೇರೆ ಹಾಕೋಗಿದ್ದಾರೆ. ಏನು ಆವಾಜೆ? ಅದು ನಾನು ಯಾವ ಹುಡುಗರ ಹತ್ರನೂ ಮಾತಾಡಬಾರ್ದು, ಮಾತಾಡಿದ್ರೆ ಅದ್ರ ಪನಿಷ್ಮೆಂಟ್ನ ಸಿವಿಯರಾಗಿ ಅನುಭವಿಸ್ತೀಯ ಅಂತ ಹೇಳಿ ಹೋದ್ರು ಕಣೆ. ಏನು ಅವ್ರು ತುಂಬ ಸೈಲೆಂಟ್ ಅಲ್ವೇನೆ? ಏನು ಅವ್ನು ಸೈಲೆಂಟಾ? ಅವ್ರು ನೋಡೋಕ್ಕಷ್ಟೇ ಸೈಲೆಂಟ್, ಫುಲ್ ಟೆರರ್ ಅಂತ ಹೇಳ್ತಾ ಇರ್ತೀರಾ. ಹಾಗೆ ನಿಮ್ಮ ಮೊಬೈಲ್ಗೆ ಇನ್ನೊಂದು ಕಾಲ್ ಬರ್ತಾಯಿದೆ. ನೀವು ಶಿಯಾ ಇದೇ ಇನ್ನೊಂದು ಕಾಲ್ ಬರ್ತಾಯಿದೆ, ಅದನ್ನ ಅಟೆಂಡ್ ಮಾಡಿ ಏನು ಅಂತ ಕೇಳಿ ಆಮೇಲೆ ನೀನು ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿ ಆ ಕಾಲ್ನ ಅಟೆಂಡ್ ಮಾಡ್ತೀರಾ. ಅಟೆಂಡ್ ಮಾಡಿದ್ದೆ. ಹೇ ಪಾಪು, ಯಾಕೆ ಲೇಟು ಕಾಲ್ ಅಟೆಂಡ್ ಮಾಡೋದು? ಹಲೋ, ಯಾರೀ ನೀವು? ನನ್ನ ಪಾಪು ಗೀಪು ಅಂತೆಲ್ಲ ಕರಿತಾ ಇದ್ದೀರಾ? ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ? ಹೇ ಒಂದು ನಿಮಿಷ. ನಾನು ಅಂದರೆ ಯಾರು? ನಾನು ಹೇಳೋದುವರೆಗೂ ತಡಿತೀಯಾ? ಹಾಂ ಹೇಳಿ. ನಾನು ಜಿನ್ ಅಂದಿದ್ದೆ. ನೀವು ಒಂದು ನಿಮಿಷ ಸೈಲೆಂಟ್ ಆಗ್ತೀರಾ? ಹೇ ವಯ್ಯನ್, ಲೈನಲ್ಲೇ ಇದೆಯಾ? ಹಾಂ ಇದ್ದೀನಿ. ಹಾಂ, ಯಾಕೆ ಇಷ್ಟು ಲೇಟಾಗಿ ಕಾಲ್ ಅಟೆಂಡ್ ಮಾಡಿದೆ? ಅದು ಅಲ್ಲದೆ ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಅವ್ರು ಕೇಳಿದಾಗ ನೀವು ಅದು ನನ್ನ ಫ್ರೆಂಡ್ ಶಿಯಾ ಹತ್ರ. ಶಿಯಾ ಹತ್ರನಾ? ಏನು ಮಾತಾಡಿದೆ? ಏನಿಲ್ಲ, ಸುಮ್ಮನೆ ಹಾಗೆ. ಏನು ಮಾತಾಡಿದೆ ಅಂತ ನಾನು ಹೇಳಲಾ ಅಂದಾಗ ನೀವು ಏನಿಲ್ಲ, ನಾರ್ಮಲಾಗಿ ಮಾತಾಡ್ತೀವಿ ಅಂತೀರಾ. ಜಿನ್ನು, ಅದು ನಾರ್ಮಲ್ ಟಾಕ್ ಅಲ್ಲ. ನಾನು ಬಂದಿದ್ದು ನಿನ್ನ ಹತ್ರ ಮಾತಾಡಿದ್ದು ಎಲ್ಲನೂ ಅವಳಿಗೆ ಒಪ್ಪಿಸ್ತಾ? ಅದೆಲ್ಲ ಇಲ್ಲ, ನಾನು ಏನೂ ಹೇಳಿಲ್ಲ. ಸರಿ, ಅದನ್ನ ಬಿಡು. ಯಾವಾಗ ಬರ್ತೀಯಾ ಇಲ್ಲಿಗೆ? ನೀನು ಇವತ್ತು ಸಂಜೆನೇ ಬರ್ತೀಯಾ? ಹೊರಗಡೆ ಹೋಗೋಣ ಅಂತ ಇದ್ದೆ, ಆದರೆ ನೀನು ಬರಲಿಲ್ಲಲ್ಲ, ಸೊ ಅದಕ್ಕೆ ಕಾಲ್ ಮಾಡಿದೆ ಅಂತ ಅನ್ನುವಾಗ, ಸರಿ ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ? ಮರ್ತೀಯಾ? ನನ್ನ ಮದುವೆ ಆಗೋ ಹುಡುಗಿ ನೀನು, ನಿನ್ನ ನಂಬರ್ ಇಲ್ಲದೆ ಇರತ್ತಾ? ಸರಿ, ನಾಳೆ ಬರ್ತೀಯಾ? ಹಾಂ, ಬರಬೇಕು ಅಂದ್ಕೊಂಡಿದ್ದೀನಿ. ಸರಿ, ಓಕೆ ಆಗಿದ್ದರೆ ನಾನೇ ಬಂದು ಪಿಕಪ್ ಮಾಡ್ಕೊತೀನಿ. ಅದೆಲ್ಲ ಬೇಡ, ನಾನೇ ಬಸ್ಲೇ ಬರ್ತೀನಿ. ಅದೆಲ್ಲ ಬೇಕಾಗಿಲ್ಲ, ನಾನು ಬರ್ತೀನಿ ಅಂದೆ ತಾನೆ, ನಾನು ಬರ್ತೀನಿ. ಸೊ ವೆಯ್ಟ್ ಮಾಡು. ನೀವು ಸರಿ ಅಂತೀರಾ? ಸರಿ, ಓಕೆ, ಹೋಗಿ ಮಲ್ಕೋ, ಮಾರ್ನಿಂಗ್ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹಾಗೆ ಅವರು ಕಾಲ್ ಕಟ್ ಮಾಡ್ತಾರೆ. ನೀವು ಅವ್ನು ಕಾಲ್ ಕಟ್ ಮಾಡಿದ್ದೆ. ನೀವು ಹಾಗೆ ಬೆಡ್ ಮೇಲೆ ಮಲ್ಕೊಂಡು ಇವನೇನು ಮೆಂಟ್ಲಾ? ಹಾಂ, ಬೆಳಗ್ಗೆ ನೋಡಿದ್ರೆ ಟೆರರಾಗಿ ಮಾತಾಡ್ದ, ಹೀಗೆ ನೋಡಿದ್ರೆ ಪಾಪು ಅಂತೆಲ್ಲ ಕರೀತಾ ಇದ್ದಾನೆ. ನಾಳೆ ಬೆಳಗ್ಗೆ ಇನ್ನೇನು ಕಾದಿದೆಯೋ ಅಂತ ಹಾಗೆ ಜಿನ್ ಬಗ್ಗೆ ನೆನೆಸ್ಕೊಂಡು, ಪರವಾಗಿಲ್ಲ ಹುಡುಗ ಹ್ಯಾಂಡ್ಸಮ್ ಆಗೇ ಇದ್ದಾನೆ, ಆದರೆ ಅವನ ಕ್ಯಾರೆಕ್ಟರ್ ಹೇಗೋ ಏನೋ ಗೊತ್ತಿಲ್ಲ, ಅದು ಹಾಗೇ ಅಂದ್ಕೊಂಡು ಮಲ್ಕೊತೀರ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಹಾಗೆ ಎದ್ದು ಅಂತ ಅಂದ್ಕೊಂಡು, ಯಪ್ಪ ಎಂಥ ನಿದ್ದೆ ಅಂದ್ಕೊಂಡು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟವಲ್ ಕಟ್ಕೊಂಡು ಬಾತ್ರೂಮಿಂದ ಹೊರಗಡೆ ಬರ್ತೀರಾ. ಬಂದಿದೆ, ನಿಮಗೆ ಕಾಲ್ ಬರುತ್ತೆ. ಆ ನಂಬರ್ ನೋಡಿ, ಇದೇನಿದು ಬೆಳಗ್ಗೆನೇ ಕಾಲ್ ಮಾಡ್ತಾ ಇದ್ದಾನೆ ಅಲ್ವಾ ಅಂದ್ಕೊಂಡು ಕಾಲ್ ಅಟೆಂಡ್ ಮಾಡಿ. ಹಾಂ ಹೇಳಿ. ಹೇ ಪಾಪು, ರೆಡಿ ಆದ್ಯಾ? ಹಾಂ, ಇಷ್ಟು ಬೇಗನಾ? ಏನು ಬೇಗನಾ? ಇನ್ನೂ ಮಲಗಿದೆಯಾ? ಇಲ್ಲ, ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನನ್ನ ಬೇಬಿ ಇವಾಗ ಫ್ರೆಶ್ ಅಪ್ ಆಯಿತಾ? ಏನು ಬೇಬಿನಾ? ನಾನು ಲವ್ವಿಂದ ಏನು ಕರೆದ್ರು ನೀನು ಏನು ಎಂತ ಅಂತ ಕೇಳಿದೆ, ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಂದಾಗ ನೀವು ಹಣೆ ಬರ ಅಂದ್ಕೊಂಡು ಅಂತೀರಾ. ಸರಿ, ಬೇಗ ರೆಡಿಯಾಗಿ ಕೆಳಗಡೆ ಬಾ. ಏನು ಕೆಳಗಡೆ ಬಾ ನಾನು ಇನ್ನೂ ರೂಮ್ಗೆ ಬಂದಿಲ್ಲ, ಇನ್ನೂ ಮನೇಲೇ ಇದ್ದೀನಿ. ನಾನು ಅದನ್ನೇ ಹೇಳಿದ್ದು, ಕೆಳಗಡೆ ಹಾಲ್ಗೆ ಬಾ ಅಂತ. ಏನು ಬಂದ್ರ ಆಗಲೇ? ನಾನು ಬಂದು 10 ಮಿನಿಟ್ಸ್ ಆಯಿತು. ನೀನು ಹೀಗೆ ಬರ್ತೀಯಾ ಹಾಗೆ ಬರ್ತೀಯಾ ಅಂತ ನೋಡಿದ್ರೆ ನೀನು ಬರೋ ಹಾಗೆ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೆ ಕಾಲ್ ಮಾಡಿದೆ. ಸರಿ ಬಂದೆ ಅಂತ ಹೇಳಿ ನೀವು ಬೇಗ ರೆಡಿಯಾಗಿ ಹಾಗೆ ಕೆಳಗಡೆ ಬಂದರೆ ನಿಮ್ಮಮ್ಮ ನಿಮ್ಮನ್ನ ಗುರಾಯಿಸ್ತಾ ಇದ್ದಾರೆ. ನೀವು ಹಾಗೆ ಜಿನ್ ನೋಡಿಕೊಂಡೇ ಕೆಳಗಡೆ ಬರ್ತೀರಾ. ನಿಮ್ಮಮ್ಮ ಎಷ್ಟೊತ್ತಿಗೆ ಹೇಳೋದು, ಜಿನ್ ಬಂದು ಎಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ, ನೀನು ಬರಲಿ ಅಂತ ಕಾಫಿನೂ ಕುಡಿದೆ ವೆಯ್ಟ್ ಮಾಡ್ತಾ ಇದ್ದಾನೆ ಅಂದಾಗ ನೀವು ಹಾಗೆ ಜಿನ್ನ ನೋಡ್ತೀರಾ. ಅವ್ನು ಹಾಗೆ ಲೈಟಲ್ಲಿ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾನೆ, ಬಾ ಹೋಗೋಣ ಅಂತ. ಅವಾಗ ನಿಮ್ಮಮ್ಮ ಟಿಫನ್ ಮಾಡ್ಕೊಂಡು ಹೋಗಿ ಅಂದಾಗ ಜಿನ್, ಇಲ್ಲ ಆಂಟಿ ನಾವು ಹೊರಗಡೆನೇ ಮಾಡ್ಕೊತೀವಿ ಅಂದಾಗ, ಸರಿ ಓಕೆ ಕಾಫಿನಾದರೂ ಕುಡ್ದು ಹೋಗಿ ಅಂದಾಗ ಅವರು ಕಾಫಿ ತಂದು ಕೊಡ್ತಾರೆ. ನೀವು ಮತ್ತು ಜಿನ್ ಹಾಗೆ ಕುಡಿತೀರಾ. ಜಿನ್ ಸೋಫಾ ಮೇಲೆ ಕೂತಿರ್ತಾರೆ, ನೀವು ಅವ್ನು ಆಪೋಸಿಟ್ ಕೂತು ಕುಡಿತಾ ಇರ್ತೀರಾ. ಹಾಗೆ ಜಿನ್ ಕಾಫಿ ಕುಡಿಯೋದನ್ನೇ ನೋಡ್ತಾ ಇರ್ತೀರಾ. ನೀವು ನೋಡೋದು ಜಿನ್ ನೋಡಿರ್ತಾನೆ, ಆದರೂ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಕಾಫಿ ಕುಡಿತಾ ಇದ್ದಾನೆ. ನೀವು ಇನ್ನೂ ಸ್ಟಾಪ್ ಮಾಡಿದೆ. ಅವ್ನ ಕಣ್ಣು ನೋಡಿ, ವಾವ್ ಎಷ್ಟು ಚೆಂದ ಇದೆ ಇವನ ಕಣ್ಣು ಅಂತ ಹಾಗೆ
ಅವ್ನ ಲಿಪ್ ನೋಡ್ತೀರಾ, ಈ ಲಿಪ್ ನೋಡಿದ್ರೆ ಕಚ್ಚಿ ತಿನ್ನಬೇಕು ಅನ್ನಿಸ್ತಿದೆ. ಈ ಲಿಪ್ ಫ್ಯೂಚರಲ್ಲಿ ನನಗೆ ಸ್ವಂತ ಅಂತ ನಿಮ್ಮ ಥಾಟ್ಸ್ ಎಲ್ಲೆಲ್ಲೋ ಹೋಗುತ್ತೆ. ಪಟ್ ಅಂತ ನಿಮ್ಮ ತಲೆ ಮೇಲೆ ಹೊಡ್ಕೊಂಡು, ಹೇ ವಯನ್ ಏನು ಹೀಗೆಲ್ಲ ಥಿಂಕ್ ಮಾಡ್ತಾ ಇದೆಯಾ, ಬರ್ಗೆಟ್ಟಿದೆಯಾ ಅಂತ ಗೊತ್ತಾಗ್ತಿದೆ ಅಂತೇಳಿ ರಿಯಾಲಿಟಿಗೆ ಬರ್ತೀರಾ. ನೀವು ಮಾಡೋದನ್ನೆಲ್ಲ ನೋಡ್ತಾನೆ ಇದ್ದಾನೆ. ನೋಡಿ ಲೈಟಾಗಿ ಸ್ಮೈಲ್ ಮಾಡಿ ಅವ್ನು ಕಾಫಿ ಕುಡ್ದು ಮುಗಿಸಿ ವಯನ್ ಹೊರಡೋಣವಾ ಅಂದಾಗ ನೀವು ಬೇಗ ಬೇಗ ಕಾಫಿ ಕುಡಿದು ನೀವು ಸರಿ ಅಂತ ಹೊರಗಡೆ ಬಂದು ನೋಡಿದ್ರೆ ಅವ್ನು ಕಾರ್ ಬದಲು ಬೈಕ್ ತೊಗೊಂಬಂದಿರ್ತಾನೆ. ಅದನ್ನ ನೋಡಿದ್ದೆ, ಜಿನ್ ಕಾರ್ ತೊಗೊಂಬಂದಿಲ್ವಾ, ಬೈಕಲ್ಲಿ ಹೋಗ್ಬೇಕಾ ಜಿನ್, ಅದಕ್ಕೆ ನೀನು ಯಾಕೆ ಬೈಕಲ್ಲೆಲ್ಲ ಕೂರಲ್ವಾ ಅಂದಾಗ ನೀವು ಅದೆಲ್ಲ ಇಲ್ಲ ಅಂತ ಹೇಳಿ ಜಿನ್ ಬೈಕಲ್ಲಿ ಕೂರೋಕೆ ಹೋಗ್ತೀರಾ. ನೀವು ಕೂರೋಕೆ ಹೋಗೋಕ್ಕೂ ಜಿನ್ ಶೋಲ್ಡರ್ ಮೇಲೆ ಕೈ ಇಟ್ಟು ಬೈಕ್ನ ಹತ್ತುತ್ತೀರಾ. ಜಿನ್ಗೆ ನೀವು ಅವ್ನ ಶೋಲ್ಡರ್ ಮೇಲೆ ಕೈ ಇಟ್ಟಿದೆ, ಜಿನ್ಗೆ ಏನೋ ಒಂಥರ ಆಗಿ ಲೈಟಾಗಿ ಸ್ಮೈಲ್ ಮಾಡ್ತಾನೆ. ನೀವು ಹಾಗೆ ಕೂತ್ಕೋತೀರಾ. ಸೊ ನೆಕ್ಸ್ಟ್ ಹಾಗೆ ಹೋಗ್ತೀರಾ. ಬಟ್ ನಿಮಗೂ ಜಿನ್ಗೂ ನಡುವೆ ಗ್ಯಾಪ್ ಇರುತ್ತೆ. ಜಿನ್ ಇದನ್ನ ಹೇಗಾದರೂ ಈ ಗ್ಯಾಪ್ನ ಕಡಿಮೆ ಮಾಡಬೇಕಲ್ಲ ಅಂತ ಒಂದು ಸ್ಪೀಡ್ ಬ್ರೇಕರಲ್ಲಿ ಜೋರಾಗಿ ಬ್ರೇಕ್ ಹಾಕಿದ್ದೆ ನೀವು ಅವನಿಗೆ ಡಿಕ್ಕಿ ಹೊಡೆದು ಬಂದು ಅವನ ಮುಂದೆನೇ ಬಂದು ಕೂತಿದ್ದೆ. ಜಿನ್ ಹೇ 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 ವಯನ್ ಹುಷಾರು, ಟೈಟಾಗಿ ಇಟ್ಕೊ ಅಂದಾಗ ನೀವು ಭಯದಿಂದ ಅವನ ಹಿಪ್ನ ಟೈಟಾಗಿ ಇಟ್ಕೋತೀರಾ. ಜಿನ್ ಹಬ್ಬ ಅಂತೂ ಗ್ಯಾಪ್ ಫಿಲ್ ಆಯಿತು, ಅಂತೂ ನನ್ನ ಹುಡುಗಿ ನನ್ನ ಇಟ್ಕೊಂಡ್ಲು ಅಂತೇಳಿ ಸ್ಮೈಲ್ ಮಾಡ್ತಾ ಬೈಕ್ನ ರೈಡ್ ಮಾಡ್ತಾ ಹಾಗೆ ಹೋಟೆಲ್ಗೂ ಹೋಗ್ತಾನೆ. ಹೋಗಿದ್ದೆ ನಿಮಗೆ ಡೋರ್ ಓಪನ್ ಮಾಡ್ತಾನೆ. ಹಾಗೆ ನಿಮ್ಮನ್ನ ಕೂರೋದಕ್ಕೂ ಚೇರ್ನೆಲ್ಲ ಅಡ್ಜಸ್ಟ್ ಮಾಡ್ತಾನೆ. ಅವ್ನು ಮಾಡೋ ಚಿಕ್ಕ ಚಿಕ್ಕ ವಿಷಯನೂ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಅವ್ನು ಮಾಡೋದನ್ನೆಲ್ಲ ನೋಟ್ ಮಾಡ್ತೀರಾ. ಅವ್ನು ಮಾಡೋದೆಲ್ಲ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗ್ದಿದೆ. ಜಿನ್ ಸರಿ ಹೊರಡೋಣವಾ ಅಂದಾಗ ನೀವು ಸರಿ ಅಂತ ಅವನ ಜೊತೆ ಹೋಗ್ತೀರಾ. ಹೋಗುವಾಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ರೂಮ್ಗೆ ಹೋಗೋ ರೂಟ್ ಇದಲ್ವಲ್ಲ ಅಂದಾಗ ಜಿನ್ ನಾನು ಹೇಳಿದ್ನ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ ಅಂತೇಳಿ, ನಾವು ಇವಾಗ ರೂಮ್ಗೆ ಹೋಗ್ತಿಲ್ಲ. ಸರಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತನಾದರೂ ಹೇಳಿ, ಅದು ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮನ್ನ ಮೂವಿಗೆ ಕರ್ಕೊಂಡು ಬರ್ತಾನೆ. ನೀವು ಮೂವಿಗೆ ಅಂತ ಹೇಳಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀರಾ. ಹೋಗಿ ಮೂವಿನ ನೋಡ್ತಾ ಇರ್ತೀರಾ. ಮೂವಿನೂ ಚೆನ್ನಾಗೇ ಹೋಗ್ತಾ ಇರ್ತೈತೆ. ಸಡನ್ನಾಗಿ ನಿಮ್ಮ ಕಾಲ್ ಹತ್ರ ಯಾರ್ದೋ ಕಾಲ್ ಬಂದು ಟಚ್ ಆಗೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ನೀವು ಒಂಥರ ಆ ಕಡೆ ಈ ಕಡೆ ಕಾಲನ್ನ ಇಡೋದು ನೋಡಿ ಜಿನ್ ಏನಾಯಿತು ಪಾಪು, ಅದು ಯಾರೋ ಕಾಲ್ ಒಂಥರ ಟಚ್ ಮಾಡ್ತಾ ಇದ್ದಾರೆ ಅಂದಿದ್ದೆ. ಜಿನ್ಗೆ ಸಕ್ಕ ಟೆನ್ಷನ್ ಆಗಿ ಅವನ್ನ ಹಿಡಿದು, ಹೇ ನಿನಗೆ ಧೈರ್ಯ, ನನ್ನ ವೈಫ್ ಆಗಳ ಮೇಲೆ ಕಾಲಿಡ್ತಿದೀಯಾ ಅಂತೇಳಿ ಥಿಯೇಟ್ರಲ್ಲೇ ಹಿಗ್ಗ ಮುಗ್ಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ಅವ್ನು ಹೊಡೆಯೋದು ನೋಡಿ ನಿಮಗೆ ಸಖತ್ ಭಯ ಹಾಗೆ ಜಿನ್ನೇ ನೋಡ್ತಾ ನಿಂತ್ಕೊಂಡಿರ್ತೀರ. ಜಿನ್ ಅವನ್ನ ಹೆಡ್ ಡ್ಯಾಶ್, ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ವೈಫ್ ಮೇಲೆ ಕೈ ಇಡ್ತೀಯ ಅಂತೇಳಿ ಅವ್ನ ಫೇಸ್ ಮೇಲೆ ಒಂದು ಪಂಚ್ ಕೊಡ್ತಾನೆ. ನೆಕ್ಸ್ಟ್ ನಿಮ್ಮನ್ನ ಟಚ್ ಮಾಡಿದ ಕಾಲನ್ನ ಹಾಗೆ ನಿಮ್ಮ ಕಣ್ಣು ಮುಂದೆನೇ ಮುರಿದ್ಬಿಡ್ತಾನೆ. ನೀವು ಜಿನ್ನ ನೋಡಿದೆ ಸಖತ್ ಭಯದಿಂದ ಅವನ್ನೇ ನೋಡ್ತಾ ಇರ್ತೀರ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸರಿ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಸರಾಂಗೆ ಅನ್ಯೋ ಆರ್ಮೇಸ್ ಪ್ಲೀಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಹೇಗಿದೆ ಅನ್ನೋದು ಕಾಮೆಂಟ್ ಮಾಡಿ. ಇಷ್ಟ ಆಯಿತು ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಸ್ಟೋರಿ ಲೈನ್ಸ್ ಇದ್ದರೆ ಅದನ್ನೂ ಕಮೆಂಟ್ ಮಾಡಿ. ಅದ್ರ ಮೇಲೆ ಸ್ಟೋರಿನ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಲವ್ ಯು.